ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ರಿ. ಸಮೀವುಲ್ಲಾ ಸರ್ ಇದ್ದಾರೆ. ಸಮೀವುಲ್ಲಾ ಸರ್, ಎಸ್, ಬಿಜೆಪಿ ಬಗ್ಗೆ ಮಾತಾಡ್ಬೇಕು, ಇನ್ನುವೆ ಜೆಡಿಎಸ್ ಬಗ್ಗೆ ಮಾತನಾಡಬೇಕು ಸರ್. ಜೆಡಿಎಸ್ ಎಲ್ಲೋ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿಯನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿಯನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಬಿಟ್ರೆ ಆಪರೇಷನ್ ಹಸ್ತ ತುಂಬಾ ಈಸಿ ಆಗ್ಬಿಡುತ್ತಾ ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡಿದ್ರು ಈಗ ಅದರ ಹೋಲ್ಡು ಕುಮಾರಸ್ವಾಮಿ ಕೈಯಲ್ಲೇ ಇರುತ್ತೆ, ದೇವೇಗೌಡರ ಕೈಯಲ್ಲೇ ಇರುತ್ತೆ. ಈಗ ಪಕ್ಷದ ಒಂದು ಬಣ ಏನಂತಿದೆ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಚಿಕ್ಕವರಿದ್ದಾರೆ, ಅವ್ರನ್ನ ನೋಡೋದು ಅಥವಾ ಇಡೀ ಪಕ್ಷವನ್ನ ನೋಡ್ಕೊಳ್ಳೋಕೆ ಅವ್ರ ಕೈಲಿ ಆಗ್ದಲೇ ಇರ್ಬೋದು. ಅದಕ್ಕೋಸ್ಕರ ಅವ್ರನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿಬಿಟ್ಟು ಬಂಡೆಪ್ಪ ಕಾಶೆಂಪುರ ಅವ್ರನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡಿ ಅನ್ನೋ ಪ್ರಪೋಸಲ್ ಕೂಡ ಇಟ್ಟಿದ್ದಾರೆ. ಅಥವಾ ಇದಕ್ಕೆ ಪರ್ಯಾಯವಾಗಿ ಕುಮಾರಸ್ವಾಮಿ ಅವರು ಏನು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಧ್ಯಕ್ಷರನ್ನ ಮಾಡಿ 3-4 ಕಾರ್ಯಾಧ್ಯಕ್ಷರ ಪೋಸ್ಟ್ ನ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಚರ್ಚೆ. ಹೀಗಾಗಿ ಇದು ಮುಂದಿನ ತಲೆಮಾರಿಗೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರೆಡಿ ಮಾಡ್ತಿರೋದು ನಮಗೆ ಮೇಲ್ನೋಟು ಗೊತ್ತಾಗುತ್ತೆ. ಅವ್ರ ಇಂಟೆನ್ಷನ್ ಅನ್ನೇ ಭವಿಷ್ಯದ ನಾಯಕನನ್ನಾಗಿ ತಮ್ಮ ಕುಟುಂಬದ ಕುಡಿ ಅಲ್ಲಿ ಇರಬೇಕು ಅನ್ನೋದು ಆ ಡೆವಲಪ್ಮೆಂಟ್ ಇಂದ ನಮಗೆ. ಪಕ್ಷದ ಅಧ್ಯಕ್ಷರಾಗಿ ಅವರಿಗೆ ಆಯ್ಕೆ ಮಾಡಿದ ಬಳಿಕ ಅದು ಎಷ್ಟರ ಮಟ್ಟಿಗೆ ಶಾಸಕಾಂಗ ಪಕ್ಷದ ಸಭೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಿದೆಯಲ್ಲ, ಎಗೇನ್ ಕುಮಾರಸ್ವಾಮಿ ಅವರು ಬರ್ತಾರೆ. ಎಗೇನ್ ಕುಮಾರಸ್ವಾಮಿ ಅವರು ಅದನ್ನ ಕಂಟ್ರೋಲ್ ಇಟ್ಕೋಬೇಕು ಮತ್ತು ಮಗನನ್ನ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿ ಒಂದು ವೇಳೆ ಏನಾದ್ರು ಭಿನ್ನಾಭಿಪ್ರಾಯ ಇತ್ತು ಅಂದ್ರೆ ಅದನ್ನ ಸರಿಪಡಿಸೋದು, ನಿಯಂತ್ರಣ ಅದರ ರಿಪರ್ಕೇಷನ್ಸ್ ಅನ್ನ ಎದುರಿಸೋದು ಅದು ಅವ್ರ ಕೆಲಸ ಆಗ್ಬೇಕಾಗಿ ಬರುತ್ತೆ. ಹೀಗಾಗಿ ಇಟ್ ಇಸ್ ಟೂ ಅರ್ಲಿ ಟು ಕಾಮೆಂಟ್. ಈಗಲೇ ಅದ್ರ ಬಗ್ಗೆ ಇನ್ನು ಕಾಂಕ್ರೀಟ್ ಆದ ಒಂದು ಡೆವಲಪ್ಮೆಂಟ್ ಏನು ಆಗ್ತಾ ಇಲ್ಲ ಅಲ್ಲಿರುವ ಪಕ್ಷದ. ಇನ್ ಕೇಸ್ ಆ ರೀತಿ ಸರ್ ಅಂದ್ರೆ ಈಗ ನಿಖಿಲ್ ಅನ್ನ ಏನಾದ್ರು ರಾಜ್ಯಾಧ್ಯಕ್ಷರು ಮಾಡಿದ್ರೆ ಸರ್, ಈಗ ಆಲ್ರೆಡಿ ಜಿಟಿ ದೇವೇಗೌಡರು ಈಗ ತಿರುಗಿ ಬಿದ್ದಿದ್ದಾರೆ. ಜಿಟಿ ದೇವೇಗೌಡರು ಈಗ ಆಲ್ರೆಡಿ ಪಕ್ಷದಿಂದ ಮುಕ್ಕಾಲ್ ಭಾಗ ಹೊರಗೆ ಬಂದಂಗೆನೆ ಅವ್ರ ಮಾತುಕತೆಗಳು ಎಲ್ಲವನ್ನೂ ಕೂಡ ನಡ್ಕೊಳ್ತಾ ಇದ್ದಾರೆ. ಅವರ ಆಕ್ಷನ್ಸ್ ಇರಬಹುದು ಅಥವಾ ಅವ್ರ ಮಾತುಕತೆ ಇರಬಹುದು. 3 ಎಲೆಕ್ಷನ್ ನಲ್ಲೂ ಕೂಡ ನಿಖಿಲ್ ಒಬ್ಬ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗೇನೆ 3 ಎಲೆಕ್ಷನ್ ನಲ್ಲೂ ಕೂಡ ಸೋತಿದ್ದಾರೆ. ಜೊತೆಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತಲ್ಲ ಸರ್, ಯಾಕಂದ್ರೆ ಜೆಡಿಎಸ್ ನಲ್ಲೂ ಅನುಭವ ಇರುವಂತ ರಾಜಕಾರಣಿಗಳು ಬಹಳಷ್ಟು ಜನ ಇದ್ದಾರೆ. ಆನ್ ವಾಟ್ ಎಕ್ಸ್ಪೀರಿಯನ್ಸ್ ವಾಟ್ ಹೋಲ್ಡ್ ಹಿ ಇಸ್ ಹ್ಯಾವಿಂಗ್ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತಲ್ಲ ಸರ್. ನಿಜ, 100% ಭಾಗ ಪಕ್ಷದ ಒಂದು ಬಣ ನೀವು ಹೇಳ್ತಿರೋ ಪಾಯಿಂಟ್ ಅನ್ನೇ ಕೇಳ್ತಾ ಇರೋದು. ಕುಮಾರಸ್ವಾಮಿ ಅವರಿಗೆ ಈ ವಿಚಾರವನ್ನೇ ಪಕ್ಷದ ಜಿಟಿ ದೇವೇಗೌಡರು ಸೇರಿದಂತೆ ಪಕ್ಷದ ಕೆಲವು ಶಾಸಕರು, ಶಾಸಕಾಂಗ ಪಕ್ಷದ ಸದಸ್ಯರು ಇದನ್ನೇ ಕುಮಾರಸ್ವಾಮಿ ಅವರಿಗೆ ಕೇಳ್ತಾ ಇದ್ದಾರೆ. ಯಾವ ಹೋಲ್ಡ್ ಇದೆ, ಯಾವ ಲೆಕ್ಕದ ಮೇಲೆ ಅವರು ಹೋಗ್ತಾರೆ, ಅಥವಾ ನಾಳೆ ದಿನ ಪೊಲಿಟಿಕಲ್ ಕ್ರೈಸಿಸ್ಗಳು ಬಂದಾಗ ಅದನ್ನ ಹ್ಯಾಂಡಲ್ ಮಾಡೋ ಶಕ್ತಿ ಎಲ್ಲಿದೆ ಅನ್ನೋ ಮಾತನ್ನ ಅವರು ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ. ಹೀಗಾಗಿ ಈಗ ಎದ್ದಿರುವ ಈ ವಾದವನ್ನ ಆಧರಿಸಿ ಕುಮಾರಸ್ವಾಮಿ ಅವರು ತನ್ನ ನಿಲುವನ್ನ ಪೋಸ್ಟ್ಪೋನ್ ಮಾಡ್ತಾರೋ ಅಥವಾ ಅವ್ರೆಲ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಪರ್ಯಾಯವಾದ ಪೋಸ್ಟ್ ಗಳನ್ನ ಕೊಟ್ಟು, ಯಾಕೆ ಅಂತಂದ್ರೆ ಈಗ ಸರಿ ಈಗ ಪಾರ್ಟಿ ಬಿಟ್ಟು ಎಲ್ಲಿ ಹೋಗ್ತಾರೆ, ಪಾರ್ಟಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗ್ತಾರೆ, ರಾಜೀನಾಮೆ ಕೊಟ್ಟು ಮಾಜಿ ಶಾಸಕರಾಗ್ತಾರೆ. ಏನ್ ಕಾಂಗ್ರೆಸ್ಸಿಗೆ ಏನು ಅನಿವಾರ್ಯನೂ ಅಲ್ಲ. ಅವ್ರು ಒಂದ್ ವೇಳೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಮಾಜಿ ಶಾಸಕರಾಗ್ತಾರೆ. ಸರ್ ಈಗ ಇಲ್ಲಿ ಕಮ್ ಬ್ಯಾಕ್ ಟು ಕಾಂಗ್ರೆಸ್ ಅಗೇನ್. ಈಗ ಅಹಿಂದ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಇದೆಯಲ್ಲ ಸರ್, ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಇದು ಸಾಕಷ್ಟು ಈಗ ಚರ್ಚೆಗೆ ಗ್ರಾಸ ಆಗಿರೋದು. ಜೊತೆಗೆ ಅದು ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿದ್ದಾಗ ಇವರ ಡಿನ್ನರ್ ಪಾಲಿಟಿಕ್ಸ್, ಅಹಿಂದ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಒಂದಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಏನ್ ಮಾಡಕ್ ಹೊರಟಿದ್ದಾರೆ ಹಂಗಾರೆ? ಸಿಎಂ ಚೇಂಜ್ ಆಗೋದು ಖಚಿತಾನಾ? ಪಿಸಿಸಿ ಪ್ರೆಸಿಡೆಂಟ್ ಚೇಂಜ್ ಆಗ್ತಾರಾ? ಈ ರೀತಿಯಾದಂತಹ ಹಲವು ಚರ್ಚೆಗಳನ್ನು ಹುಟ್ಟಾಕಿದೆ ಸರ್ ಕಾಂಗ್ರೆಸ್ ವಲಯದಲ್ಲಿ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಸರ್, ಈ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ? ಇಟ್ ಇಸ್ ಎ ಕ್ಯಾಟಗಾರಿಕಲ್, ಅದು ಸ್ಪಷ್ಟವಾಗಿ ಬೇಕೆಂದೇ ನಡೆದಿರುವ ಚರ್ಚೆ. ಅದರಲ್ಲೇನು ಅನುಮಾನ ಇಲ್ಲ. ಅದು ಆಕಸ್ಮಿಕವಾಗಿ ಊಟಕ್ಕೆ ಸೇರಿರುವ ವಿಚಾರ ಅಲ್ಲ. ಅಲ್ಲಿ ಪೊಲಿಟಿಕಲ್ ಡಿಸ್ಕಷನ್ ಆಯ್ತೋ ಪೊಲಿಟಿಕಲ್ ಡಿಸ್ಕಷನ್ ಆಗಿಲ್ವೋ ಅನ್ನೋದು ಸೆಕೆಂಡರಿ. ಬಟ್ ಇಟ್ ವಾಸ್ ಪ್ರೀ ಪ್ಲಾನ್ಡ್. ಪೊಲಿಟಿಕಲ್ ಇಲ್ಲ ಕೇಳಿಲ್ಲ, ಪೊಲಿಟಿಕಲ್ ಡಿಸ್ಕಷನ್ ಆಗ್ಲೇಬೇಕು ಅಂತೇನಿಲ್ಲ. ಅಲ್ಲಿ ಅಹಿಂದ ಲೀಡರ್ಸ್ ಸೇರೋದ್ರ ಮೂಲಕ ಆ ಸೇರಿದ್ದೇ ಒಂದು ಸಿಗ್ನಲ್ ರವಾನೆ ಆಗುತ್ತೆ. ಅಲ್ಲಿ ಸೇರಿರೋದೇ ಒಂದು ಸಂದೇಶ ರವಾನೆ ಆಗುತ್ತೆ. ಅಲ್ಲೇನ್ ಚರ್ಚೆ ಮಾಡೋದಕ್ಕೆ ಏನ್ ಕೇಳಿದೆ? ಸಿಎಂ ಚೇಂಜ್ ಮಾಡ್ತೀವಿ ಅನ್ನೋ ಚರ್ಚೆ ಆಗಕ್ ಸಾಧ್ಯನಾ? ಇಲ್ಲ. ಪಾರ್ಟಿ ಪ್ರೆಸಿಡೆಂಟ್ ಚೇಂಜ್ ಮಾಡಿ ಅನ್ನೋ ಚರ್ಚೆ ಆಗುತ್ತಾ? ಇಲ್ಲ.
ಅಲ್ಲಿ ಕುತ್ಕೊಂಡ್ ಬರೀ ಅವರು ಊಟ ಮಾಡಿದ್ರು ಕೂಡ ಆ ಚರ್ಚೆನೆ ಸಾಕು, ಆ ಸಿಗ್ನಲ್ ಸಾಕು. ಪಾಲಿಟಿಕ್ಸ್ ನಲ್ಲಿ ಮಾತಾಡ್ಲೇಬೇಕು ಅಂತೇನಿಲ್ಲ. ಅದು Okay. ಪಕ್ಷದ ಒಳಗೂ ಸಂದೇಶ ಹೋಗುತ್ತೆ, ಬಿಜೆಪಿಗೂ ಸಂದೇಶ ಹೋಗುತ್ತೆ. ಅಂದ್ರೆ ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆಯನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಕ್ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಸಭೆಯ ಸಂದೇಶ ಇದೆಯಲ್ಲ, ಅದು ವೆರಿ ಸಿಗ್ನಿಫಿಕೆಂಟ್. ಓಕೆ ಸರ್, ಈಗ ಒಂದ್ ಕಡೆ DK ಶಿವಕುಮಾರ್ ಅವರು ಹೊಸ ವರ್ಷಕ್ಕೆ ಅಂತ ವಿದೇಶಕ್ಕೆ ಹೋಗಿದ್ದಾರೆ. ಇದ್ರ ನಡುವೆ ಸತೀಶ್ ಜಾರಕಿಹೊಳಿ ಅವರು PCC ಪ್ರೆಸಿಡೆಂಟ್ ಬದಲಾವಣೆಯ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟು ಜೊತೆಗೆ ಇದೇ ಟೈಮಲ್ಲಿ ಡಿನ್ನರು ಇದೆಲ್ಲವೂ ಕೂಡ ನೀವು ಹೇಳ್ದಂಗೆ ಒಂದು ಮೆಸೇಜ್ ಅಂತಾನೆ ಕನ್ಸಿಡರ್ ಮಾಡಬಹುದಾ, ಅಥವಾ ಇದರಲ್ಲಿ ಬೇರೆ ಬೇರೆ ಏನೇನೋ ಇದೆ ಅಂತ ಅರ್ಥ ಮಾಡ್ಕೊಳ್ಬೋದಾ ಸರ್? ಅಥವಾ ಇದು ನೀವು ಹೇಳ್ದಂಗೆ ಈಗ ಸಂಕ್ರಾಂತಿ ಆಗುವಂತ ಏನಾದ್ರೂ ಸೂಚನೆನಾ ಸಂಕ್ರಾಂತಿಗೆ? ಕ್ರಾಂತಿ ಆಗುವಂತ ಡೆವಲಪ್ಮೆಂಟ್ ಇನ್ನು ಏನಾಗಿಲ್ಲ ಕಾಂಗ್ರೆಸ್ ಅಲ್ಲಿ. ಯಾಕೆಂದ್ರೆ ಚೇಂಜ್ ಆಫ್ ಲೀಡರ್ಶಿಪ್ ಅನ್ನೋದು ಒಂದು ಚರ್ಚೆನೆ ಹೊರತು, ಒಂದು ಟಿವಿ ಸಂದರ್ಶನದಲ್ಲಿ DCM ಅವರು ಅಲ್ಲಿ ಏನು ನಮಗೆ ಅಧಿಕಾರ ಹಂಚಿಕೆ ಬಗ್ಗೆ ಅಫಿಷಿಯಲ್ ಆಗಿ ಮಾತಾಡಿದ್ದಾರೆ ಅನ್ನೋದು ಬಿಟ್ರೆ ಅದ್ ಯಾವಾಗ ಅಂತ ಹೇಳಿಲ್ಲ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರೋಸೆಸ್ ನಡೆದಿಲ್ಲ. CM ಅದನ್ನ ಡಿನೇ ಮಾಡಿದ್ದಾರೆ. CM ಅದನ್ನ ಡಿನೇ ಮಾಡದೇ ಇದ್ದಿದ್ರೆ ಆಯ್ತು, ಅವ್ರ ಚರ್ಚೆ ಒಂಥರ ಇನ್ನು ಅಡ್ಗೋಡೆ ಮೇಲೆ ದೀಪ ಇರೋಗಾಯ್ತು. CM ಅದನ್ನ ಇಲ್ಲ ಅಂತದ್ದೇನು ಚರ್ಚೆ ನಡೆದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಸಿಚುಯೇಷನ್ ಇನ್ನು ಫ್ಲೂಯಿಡ್ ಸಿಚುಯೇಷನ್ ಇದೆ. ಇನ್ನು ಅಧಿಕಾರ ಹಸ್ತಾಂತರ ಮಾಡ್ಬೇಕು ಬಿಡ್ಬೇಕು ಅನ್ನೋ ಘಟ್ಟ ಬಂದಿಲ್ಲ. ಇನ್ನು ಆ ಘಟ್ಟ ಸಮೀಪ ಈಗ ಸದ್ಯ ನಡೀತಿರೋದು KPCC ಅಧ್ಯಕ್ಷ ಸ್ಥಾನದ ವಿಚಾರ. ಹೀಗಾಗಿ ಇನ್ನ ಬರುವ ದಿನಗಳಲ್ಲಿ ಇನ್ನು 5 ತಿಂಗಳಲ್ಲೂ 6 ತಿಂಗಳಲ್ಲೂ ಸಮೀಪ ಆಗ್ತಿದ್ದ ಹಾಗೇನೆ ಅದಕ್ಕೆ ಈಗ ಈ ಹಿಂದ ಮೀಟಿಂಗ್ ಗ್ರೌಂಡ್ ಅನ್ನ ಕ್ರಿಯೇಟ್ ಮಾಡ್ತಿದ್ಯಾ. ಮುಂದಿನ ದಿನಗಳಲ್ಲಿ ಬಿಜೆಪಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಒಳಗಿರುವ ವಿದ್ಯಮಾನಗಳಿಗೆ ಒಂದು ಸಿಗ್ನಲ್ ಅನ್ನ ಕೊಡೋದಕ್ಕೆ ಈ ನಿನ್ನೆ ಮೀಟಿಂಗ್ ಖಂಡಿತ ನಡೆದಿದೆ. ಅದಲ್ಲೇನು ಡೌಟೇ ಇಲ್ಲ. ಅಲ್ಲಿ ಕುತ್ಕೊಂಡು ಪಾಲಿಟಿಕ್ಸ್ ಚರ್ಚೆ ಮಾಡ್ಬೇಕು ಅಂತೇನಿಲ್ಲ. ಪಾಲಿಟಿಕ್ಸ್ ಚರ್ಚೆ ಮಾಡ್ಲಿ, ಇಲ್ಲ ಬರೀ ಊಟನೇ ಮಾಡಿ ಬಂದಿರ್ಲಿ, ಊಟ ಮಾಡಿದ್ರು ಸಿಗ್ನಲ್ಲೇ, ಬರೀ ಪಾಲಿಟಿಕ್ಸ್ ಚರ್ಚೆ ಮಾಡದೆ ಹೋದ್ರು ಸಂದೇಶನೇ. ಅದ್ರಲ್ಲೇನು ಡೌಟೇ ಬೇಡ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಕುಮಾರ್ ಗೌಡ್ರು? ಮೇಡಮ್, ಇದು DK ಶಿವಕುಮಾರ್ ಅವರ ಅನುಪಸ್ಥಿತಿ ಕಾಂಗ್ರೆಸ್ ನಡ್ತಾರೆ. ಇದೊಂದು ದೊಡ್ಡ 2025ರಲ್ಲಿ ದೊಡ್ಡ ಚೇಂಜಸ್ನ ಖಂಡಿತವಾಗ್ಲೂ ಕಾಣುವಂತ ಮುನ್ಸೂಚನೆ. ಸಮೀಲ ಸರ್ ಹೇಳ್ದಂಗೆ ಅದು ಮುನ್ಸೂಚನೆ ಕೊಡ್ತಾ ಇದೆ ಅದಲ್ಲಿ. ಆದರೆ ಅಲ್ಲಿ ಮೇನ್ ನೋಡ್ಬೇಕಾಗತ್ತೆ ಮೇಡಮ್. ನಾವು ಹೇಳ್ತಾ ಇರೋದು ಏನು ಗೊತ್ತಾ, ಆಡಳಿತ ಈಗಾಗಲೇ ಇದಾಗ್ಬಿಟ್ಟಿದೆ, ನಗೆಪಾಟ್ಲಿಗಿದಾಗಿದೆ. ಅಂತಾರೆ ಬಾಣಂತಿಯರ ಸಾವು, ಸಾವು, ನವಜಾತ ಶಿಶುಗಳು ಸಾವು, ಇದೆಲ್ಲ ಅದ್ರ ಜೊತೆಗೆ ಇದು ಬಸ್ ದರ ಏರಿಕೆ, ಇದೆಲ್ಲ ಅದ್ರ ಜೊತೆಗೆ ಈ ಪಾಲಿಟಿಕ್ಸು ಯಾವ್ದನ್ನ ಜನ ನೋಡಬೇಕು? ಜನ ಬೆಲೆ ಏರಿಕೆನ ಬರೀ ಮಾಡ್ಕೊಂತಾರ, ಇಲ್ಲ ಇವ್ರು ಇದನ್ನ ನೋಡ್ಕೊಂತಾರ? ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಮೇಡಮ್. ಅಲ್ಲಿ ಜನಕ್ಕೆ ಒಂದು ಸ್ವಚ್ಛ ಆಡಳಿತ ಬೇಕು, ಭ್ರಷ್ಟಾಚಾರದ ರಹಿತ ಆಡಳಿತ ಬೇಕು ಅಂತ ಜನ ಬಯಸ್ತಾ ಇರೋವಂಥದ್ದು. ಆದರೆ ಇಲ್ಲಿ ಯಾವುದೂ ಕಾಣ್ತಾ ಇಲ್ಲ. ಒಂಥರ ಜನ ಭ್ರಮನಿರಸನಗೊಂಡಿದ್ದಾರೆ. ಮತ್ತೆ ಅತ್ಯಂತ 15% ಹೈಟ್ ಮೇಡಮ್. ಪ್ರತಿ ಸತಿನೂ ಪ್ರೈಸ್ ಹೈಕ್ ಮಾಡಬೇಕಾದಾಗ ಒಂದೇ ಕಾರಣ ಹೇಳೋದು, 10 ವರ್ಷದಿಂದ ಆಗಿಲ್ಲ, ಬೇರೆ ರಾಜ್ಯಕ್ಕಿಂತ ನಮ್ಮ ರಾಜ್ಯದಲ್ಲಿ ಕಮ್ಮಿ ಇದೆ. ಇದನ್ನು ಯಾವ ರೀತಿಗೆ ಸಮರ್ಥಿಸ್ಕೊಳ್ಳುವಂಥದ್ದು ಅಂತದ್ದು ಮೇಡಮ್. ಅದಲ್ಲಿ ಇದನ್ನು ಯಾರು ಹೇಳ್ತಾರೆ? ಇಲ್ಲ ಜನ ನಂಬ್ತಾರ, ಇಲ್ಲ ನಾವು ನಂಬೇಕಾ, ಇಲ್ಲ ಯಾರ ಮೇಲೆ ಕಿವಿಗೆ ಹೂವು ಇಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಲ್ಲಿ ಇದೇ ಒಂದು ದೊಡ್ಡ ಇದಾಗಿದೆ. ಮತ್ತೆ ಇವಾಗ ಸರ್ ಹೇಳ್ದಂಗೆ ಇದೊಂದು ದೊಡ್ಡ ಮುನ್ಸೂಚನೆ ಮೇಡಮ್. ರಾಜಕೀಯದ ಪಲ್ಲಾಟಗಳು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಅದು ಯಾವಾಗ ಅಧಿಕಾರ ಸ್ವೀಕಾರ ಆಗಿದೆಯೋ ಆಗಿಲ್ವೋ ಅದು ಜನರಿಗೂ ಒಂಚೂರು ತಿಳಿಸ್ಬಿಡ್ಬೇಕಲ್ವಾ. ಜನರಿಗೂ ತಿಳಿಸಿದ್ರೆ ಒಂದು ಸ್ವಲ್ಪ ಅವರು ಈ ಒಂದು ತಲೆ ಕೆಡಿಸ್ಕೊಳ್ದಿರಾ ಈ ಬೆಲೆ ಏರಿಕೆನ ಹೇಗೆ ತಡ್ಕೊಳ್ಬೇಕು, ಇಲ್ಲ ಯಾವ್ದು ಬೇರೆ ಮೂಲ ಉತ್ಪಾದನೆ ಮಾಡ್ಕೋಬೇಕು ನಾವು ಅವರ ಜೀವನಕ್ಕೋಸ್ಕರ ಅನ್ನೋದಾದ್ರೂ ಇದು ಮಾಡ್ಕೊಂತಾರೆ. ಇಲ್ಲ ಇದನ್ನು ತಲೆ ಕೆಡಿಸ್ಕೊಂಡು ಅದನ್ನು ತಲೆ ಕೆಡಿಸ್ಕೊಂಡು ಜನ ಬೇಸತ್ತಿದ್ದಾರೆ ಮೇಡಮ್ ಅದರಲ್ಲಿ. ಓಕೆ, ನಮ್ಮ ಜೊತೆಗೆ ಮಾಜಿ MLC ಧರ್ಮಸೇನ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತಹ ಡಿನ್ನರ್ ಪಾಲಿಟಿಕ್ಸ್ ಇರಬಹುದು ಅಥವಾ ರೀಸೆಂಟ್ ಡೆವಲಪ್ಮೆಂಟ್ಸ್, PCC ಪ್ರೆಸಿಡೆಂಟ್ ಬದಲಾವಣೆ ವಿಚಾರಗಳು, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಮೇಡಮ್ ಏನೂ ಇಲ್ಲ, ಹೊಸ ವರ್ಷ ಎಲ್ಲರೂ ಊಟ ಮಾಡಿದ್ದಾರೆ ಅಷ್ಟೇನೆ ಕಾಂಗ್ರೆಸ್ ಅಲ್ಲಿ. ಸೊ ಮತ್ತೆ ಅದ್ರ ಬಗ್ಗೆ ದೊಡ್ಡ ಸಮಸ್ಯೆ ಏನಿಲ್ಲ ಸರ್. ಹೊಸ ವರ್ಷ ಅಂತ ಅಂದಾಗ ಎಲ್ಲರಿಗೂ ಸೇರ್ಸೆ ಒಂದು ಔತಣಕೂಟ ಅರೇಂಜ್ ಮಾಡೋದಿತ್ತಲ್ಲ ಸರ್? ಒಂದ್ ಸೆಕೆಂಡ್. ನಮ್ಮಲ್ಲಿ ವೇಣುಗೋಪಾಲ್ ಅವರು ಮೊನ್ನೆ AICC ವಿಚಾರದಲ್ಲಿ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಇವರು ವೇಣುಗೋಪಾಲ್ ಅವರು ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ಹೇಳಿದ್ದಾರೆ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿರೋ ತನಕನೂ ಕೂಡ ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಪಕ್ಷದಲ್ಲಿ
ಅಧ್ಯಕ್ಷರು ಆಗಿರ್ತಾರೆ, ಉಪಮುಖ್ಯಮಂತ್ರಿಗಳು ಆಗಿರ್ತಾರೆ. ಇದು ಬಿಟ್ರೆ ಬೇರೆ ವಿಚಾರ ನನಗೆ ಗೊತ್ತಿಲ್ಲ ಮೇಡಮ್. ಓಕೆ ಸರ್, ಇನ್ನೊಂದು ಪ್ರಶ್ನೆ, ನಿಮ್ಮ ಮಾತಲ್ಲೇ ಒಂದು ಉಪ ಪ್ರಶ್ನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರುವವರೆಗೂ ಅಂತ ಅಂದರೆ, ಸೊ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಿಮ್ಗೆ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಆಗಿರುವವರೆಗೂ ಡಿ ಕೆ ಶಿವಕುಮಾರ್ ಅವರು ಪ್ರೆಸಿಡೆಂಟ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ದೀರಿ. ಇದು ನನಗೆ ನಿಮ್ಮ ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡೆ ನಾನು ಹೇಳ್ತಾ ಇರೋದು. ಸೊ ಎಲ್ಲಿವರೆಗೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವರೊಬ್ಬರೇ ಮುಖ್ಯಮಂತ್ರಿಗಳು, ಒಬ್ಬರೇ ಉಪಮುಖ್ಯಮಂತ್ರಿಗಳು, ಒಬ್ಬರೇ ರಾಜ್ಯ ಅಧ್ಯಕ್ಷರು. ಇದು ನನಗೆ ನಿಮ್ಮ ಮಾಧ್ಯಮಗಳ ವಿಚಾರನೇ ನಿಮಗೆ ತಿಳಿಸ್ತಾ ಇಲ್ಲ, ಜ್ಞಾಪಿಸ್ತಾ ಇದ್ದೀನಿ. ಎಸ್, ಇಲ್ಲಿ ಬಿಜೆಪಿ ವಕ್ತಾರರು ಏನೋ ಕೇಳ್ತಾ ಇದಾರೆ ಸರ್ ನಿಮ್ಗೆ. ಸರ್ ಎಲ್ಲಿವರೆಗೂ ಅಂತಂದ್ರೆ ಜನರಿಗೆ ತಿಳಿಸ್ಬೇಕಲ್ಲ ಸರ್, 5 ವರ್ಷನೂ ಇರ್ತಾರ, 3 ವರ್ಷನ 2.5 ವರ್ಷನ ಅಂತ ಎಲ್ಲಿವರೆಗೂ ಅಂತ ಸರ್ ನಾವಿನ್ನು ನಮ್ಮ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ, ಮುಂದಿನ 28ನೇ ಇಸ್ವಿಗೂ ನಾವೇ ಬರ್ತೀವಿ, ನಾವು ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ, ಕಾಂಗ್ರೆಸ್ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಉಪಮುಖ್ಯಮಂತ್ರಿಗಳೇ ಇರ್ತಾರೆ ಸರ್. ಸರ್ ಹಾಗಾದ್ರೆ 1 man 1 post ಉದಯಪುರದಲ್ಲಿ ನಡೆದಂತ ಎಐಸಿಸಿ ಅಧಿವೇಶನದಲ್ಲಿ ನಡೆದಂತ ಎಐಸಿಸಿ ನಲ್ಲೇ ಮೊನ್ನೆ ಬೆಳಗಾಮಲ್ಲೂ ಕೂಡ ನಾನು ಅಲ್ಲೇ ಇದ್ದೆ. ಬೆಳಗಾಮಲ್ಲೂ ಕೂಡ ವಿಚಾರ ಚರ್ಚೆ ಆಗಿದೆ ಅಂತ ಹೇಳಿ ನನ್ನ ಗಮನದಲ್ಲಿದೆ. ಆದ್ರೆ ಇದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅಪ್ಲೈ ಆಗಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಸರ್. ಆದ್ರೆ ಒಂದು ಖಾಸಗಿ ಸುದ್ದಿವಾಹಿನಿ ಕೊಡ್ತಾರಲ್ಲ ಸರ್, ಅದ್ರಲ್ಲಿ ನಮ್ದೊಂದು ಅಗ್ರಿಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನ್ಯಾಷನಲ್ ಮೀಡಿಯಾಗೆ ಕೊಟ್ಟಿರ್ತಾರಲ್ಲ. ಅದೇನು ಆ ಅಗ್ರಿಮೆಂಟ್ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ, ವರಿಷ್ಠರು ಏನ್ ಹೇಳ್ತಾರೆ ಅದನ್ನ ನಾವು ಫಾಲೋ ಮಾಡೋದು. ಸರ್ ಈಗ ಈ 1 man 1 post ಡಿ ಕೆ ಶಿ ಹಾಗೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಅಪ್ಲೈ ಆಗಲ್ಲ ಸರ್? ಅವರು ಕಾಂಗ್ರೆಸ್ ಪಕ್ಷಕ್ಕೂ ಮೇಲಿದಾರಾ? ಇಲ್ಲ, ಒಂದ್ ನಿಮಿಷ. ಸರ್ಕಾರ ರಚನೆ ಆಗೋ ಸಂದರ್ಭದಲ್ಲಿ ಈ ಒಡಂಬಡಿಕೆ ಆಗಿದೆ ಅಂತಕ್ಕಂಥದ್ದು ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡಿರುವಂತದ್ದು. ಓಕೆ, ಎಸ್ ಸಮೀವುಲ್ಲಾ ಸರ್ ಏನ್ ಹೇಳ್ತೀರಿ? ಇಲ್ಲ, ಧರ್ಮಸೇನ ಅವರು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡು ಮಾತಾಡ್ತಿದಾರಾ ಅಂತ ಮಾಧ್ಯಮದ ಪ್ರಶ್ನೆ. ಈಗ ಮುಖ್ಯಮಂತ್ರಿ ಆಗಿರುವವರೆಗೂ 2 ಪೋಸ್ಟ್ ಅಲ್ಲಿ ಮುಂದುವರಿತಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಬದಲಾವಣೆ ಇಲ್ಲ ಅಂತ ಕೆಲವು ನಾಯಕರು ಹೇಳ್ತಿದ್ದಾರೆ. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರಂತ. ಹಾಗಿದ್ರೆ ಚೇಂಜ್ ಆಗೋ ಪ್ರಶ್ನೆನೇ ಇಲ್ವಾ ಹಾಗಿದ್ರೆ? ಅದು ಪ್ರಶ್ನೆ ಇದೆ ಸರ್, ಅದಕ್ಕೆ ಧರ್ಮಸೇನ ಅವರೇ ಉತ್ತರ ಕೊಡ್ಬೇಕು. ಅವರಷ್ಟು ಅವ್ರು ಇದಾರ ಲೈನಲ್ಲಿ? ಕನೆಕ್ಟ್ ಆಗ್ತಿಲ್ಲ. ಓಕೆ, ಅವ್ರ ಲೈನಲ್ಲಿ ಇಲ್ಲ ಸರ್. ಇಲ್ಲ, ಅವ್ರು ಮಾತಾಡಿದ್ದನ್ನ ನೋಡಿದ್ರೆ ಅವರು ಕೆಲವು ಬಣಗಳಿಗೆ ಆಪ್ತರು ಅವ್ರು, ಧರ್ಮಸೇನಾ ಅವರು. ಅವರು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡು ಮಾತಾಡ್ತಾ ಇದ್ರು ಸರ್. ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಚೇಂಜ್ ಆದ್ರೆ ನೆಕ್ಸ್ಟ್ ಸಿಎಂ ಡಿ ಕೆ ಶಿವಕುಮಾರ್ ಆಗ್ತಾರ ಕೆಪಿಸಿಸಿ ಬಿಟ್ಬಿಟ್ಟು? ಈ ಪ್ರಶ್ನೆ ಉದ್ಭವ ಆಗುತ್ತೆ ಅವರು ಕಾಂಗ್ರೆಸ್ ವಕ್ತಾರರ ಸ್ಟೇಟ್ಮೆಂಟ್ ಇಂದ. ಒಂದ್ ವೇಳೆ ಅವರು ಕೆಪಿಸಿಸಿ ಅಧ್ಯಕ್ಷರನ್ನ ಬಿಟ್ಕೊಟ್ರೆ ಅವರು ಸಿಎಂ ಆಗ್ತಾರೆ, ಬಿಟ್ಕೊಡ್ಲಿಲ್ಲ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗೇನೆ ಮುಂದುವರಿತಾರೆ. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು